ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಸುದ್ದಿ ಮೂಡನ ಬಾಗಿಲು ಮುಳಬಾಗಿಲು ತಾಲೂಕು ಆವಣಿ ಗ್ರಾಮ. ಮುಂಗಾರು ಮಳೆಯ ಮುನಿಸು, ರೈತರ ಆತಂಕದ ಬಾಳಿನಲ್ಲಿ ಸಮಾಧಾನಕರ ವಿಚಾರ. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ಕರ್ನಾಟಕ ಸರ್ಕಾರ, ತಾಲೂಕು ಆಡಳಿತ, ಜಿಲ್ಲಾ ಪಂಚಾಯತ್ ಸೇರಿದಂತೆ ಕೃಷಿ ಇಲಾಖೆ ಮುಳಬಾಗಿಲು ತಾಲೂಕಿನಾದ್ಯಂತ 2026-27ನೇ ಸಾಲಿನ ವಿಮಾ ಯೋಜನೆಯನ್ನು ಚಾಲ್ತಿ ಇರುವುದಾಗಿ ತಿಳಿಸಿದರು. ಆವಣಿ ಹೋಬಳಿ ಕೃಷಿ ಅಧಿಕಾರಿ ಮುರಳಿ ನೇತೃತ್ವದಲ್ಲಿ ಇಂದು ರೈತರಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ರೈತರಿಗೆ ತಿಳಿಸಲಾಯಿತು. ಪ್ರಮುಖವಾಗಿ ಈ ಭಾಗದ ರೈತರು, ರಾಗಿ ಬೆಳೆಗಾರರು ಸರ್ಕಾರದ ಯೋಜನೆಯ ಫಲಾನುಭವಿಗಳಾಗಲು ದಿನಾಂಕ 14/8/2026 ಕಡ್ಡಾಯವಾಗಿ ವಿಮೆ ಮಾಡಿಸಿದಲ್ಲಿ ಸರ್ಕಾರದಿಂದ ಸಿಗಬಹುದಾದ ಪರಿಹಾರ ಶೇಕಡಾ 25% ಹಣವನ್ನು ಪಡೆಯಬಹುದಾಗಿದ್ದು, ಈಗಾಗಲೇ ರಾಗಿ ಬಿತ್ತನೆ ಮಾಡಿರುವ ಮತ್ತು ಬಿತ್ತನೆ ಮಾಡಲು ಬಯಸುವವರು ದಿನಾಂಕ 14 ಆಗಸ್ಟರ ಒಳಗಾಗಿ ವಿಮೆ ಮಾಡಿಸಲು ಆವಣಿ ರೈತ ಸಂಪರ್ಕ ಕೇಂದ್ರ ಕಚೇರಿಯಲ್ಲಿ ಕೃಷಿ ಅಧಿಕಾರಿ ಮುರಳಿರವರು ರೈತರಲ್ಲಿ ವಿನಂತಿಸಿದರು. ಈ ನಮ್ಮ ಆವಣಿ ಹೋಬಳಿಯ ಎಲ್ಲಾ ರೈತ ಬಂಧುವರಿಗೂ ಮೊದಲನೇದಾಗಿ ನಾನು ಒಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಈ ವರ್ಷ ಮುಂಗಾರು ನೋಡೋದಾದ್ರೆ ಈಗಾಗಲೇ ಪೇಪರ್ಗಳಲ್ಲಿ ಮತ್ತೆ ಟಿವಿಗಳಲ್ಲೆಲ್ಲ ಬರ್ತಾ ಇದೆ. ಈ ಸಲ ಎಲ್ಲಿನೋ ಎಫೆಕ್ಟ್ ಇರೋದ್ರಿಂದ ಮುಂಗಾರಿನಲ್ಲಿ ಬರಗಾಲ ಭೀಕರವಾಗಿ ಕಾಡ್ತಾ ಇದೆ. ಈಗ ನಮ್ಮ ರೈತರಿಗೆಲ್ಲ ಒಂದ್ ಚಿಂತೆ ಆಗಿದೆ, ಏನಪ್ಪಾ ಮಾಡೋದು ನಾವು ಅಟ್ಲೀಸ್ಟ್ ಬೆಳೆಗೆ ಹಾಕಿರೋ ಬಂಡವಾಳ ಬರುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು ಒಂದು ನಮ್ಮ ರೈತರೆಲ್ಲ ತೀರಾ ಸಂಕಷ್ಟದಲ್ಲಿದ್ದಾರೆ. ಅದಕ್ಕೊಂದು ಪರಿಹಾರ ಇದೆ ಕೃಷಿ ಇಲಾಖೆಯಿಂದ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಒಂದು ಯೋಜನೆ ಇದೆ. ಈ ಯೋಜನೆಯಲ್ಲಿ ಬೆಳೆ ವಿಮೆ ನಮ್ಮ ಆವಣಿ ಹೋಬಳಿಗೆ ರಾಗಿ ಬೆಳೆಯನ್ನು ಅಧಿಸೂಚನೆ ಮಾಡಿದ್ದಾರೆ. ಆವಣಿ ಹೋಬಳಿ ಎಲ್ಲಾ ಗ್ರಾಮ ಪಂಚಾಯತಿ, ಮುಳಬಾಗಿಲು ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯತಿಗಳಿಗೂ ರಾಗಿ ಬೆಳೆಯನ್ನು ಅಧಿಸೂಚನೆ ಮಾಡಿದ್ದಾರೆ. ಈ ಒಂದು ಅಧಿಸೂಚನೆ ಮಾಡಿರ್ತಕ್ಕಂಥ ಬೆಳೆಗೆ ನಮ್ಮ ರೈತರು ನಿಜವಾಗ್ಲೂ ಬೆಳೆ ವಿಮೆ ಮಾಡಿಸಿದ್ದೇ ಆದಲ್ಲಿ ಬೆಳೆ ವಿಮೆ ಕ್ರಾಪ್ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಯಾವ ತರ ಅಂದ್ರೆ, ಬೆಳೆ ವಿಮೆ ನಿರ್ಧರಿಸೋದಕ್ಕೆ ಒಂದು 4 ಅಂಶಗಳಿದೆ. ಒಂದು ಬಿತ್ತನೆ ವೈಫಲ್ಯ, ಮತ್ತೆ ಮಧ್ಯಸ್ಥಿಕೆ ಬರಗಾಲ ಅಂತ ಒಂದು ಬರುತ್ತೆ. ಆಮೇಲೆ ಲೋಕಲೈಸ್ ಕಲಾಮಿಟಿ ಅಂತ, ಸ್ಥಳೀಯವಾಗಿ ಏನಾದ್ರೂ ಹವಾಮಾನ ವೈಪರೀತ್ಯಗಳಾದ್ರೆ, ಆಮೇಲೆ ಕೊಯ್ಲಿನೋತ್ತರ ಬರಗಾಲ, ಅತಿವೃಷ್ಟಿ ಇಲ್ಲ ಅನಾವೃಷ್ಟಿ ಆಗ್ಬೋದು. ಈ ಉದ್ದೇಶದಿಂದ ಆಮೇಲೆ ನಮ್ಮ ಬೆಳೆ ಕಟಾವು ಪರೀಕ್ಷೆ ಆಧಾರದ ಮೇಲೆ ಇದಾಗುತ್ತೆ. ಈಗ ನಮ್ಗೆ ಈ ವರ್ಷದಲ್ಲಿ ಆಗ್ತಾ ಇರೋದಂದ್ರೆ ಬಿತ್ತನೆ ವೈಫಲ್ಯ ಶೇಕಡಾ 75% ಒಂದು ಪಂಚಾಯತಿನಲ್ಲಿ ಬಿತ್ತನೆ ಆಗ್ಲಿಲ್ಲ ಅಂದ್ರೆ ಇದನ್ನ ಬಿತ್ತನೆ ವೈಫಲ್ಯ ಅಂತ ಘೋಷಣೆ ಆಗುತ್ತೆ. ಅದರಿಂದ ದಯವಿಟ್ಟು ನಮ್ಮ ಎಲ್ಲಾ ರೈತ ಬಾಂಧವರು ರಾಗಿ ಬೆಳೆಗೆ ದಯವಿಟ್ಟು ಬೆಳೆ ವಿಮೆ 1 ಎಕರೆಗೆ ಬಂದು 404 ರೂಪಾಯಿ ಕಟ್ಕೊಂಡ್ರೆ ಅವರಿಗೆ 25% ಕ್ಲೈಮ್ ಆಗೋ ಚಾನ್ಸ್ ಇದೆ. ಯಾವ ಪ್ರಮುಖ ಅಂತಂದ್ರೆ, ಈ ಬಿತ್ತನೆ ವೈಫಲ್ಯ ಅಂತ ಈ ಯಾವ್ದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಈ ಬಿತ್ತನೆ ವೈಫಲ್ಯ ಅನ್ನೋದು ಒಂದು ಪಾರ್ಟ್. ಆ ಪಾರ್ಟ್ ಅಲ್ಲಿ 25% ಕ್ಲೈಮ್ ಆಗುತ್ತೆ. ಅಂದ್ರೆ 5,048 ರೂಪಾಯಿ ಕ್ಲೈಮ್ ಆಗುತ್ತೆ. 25%. ಈ 25% ಬರ್ಬೇಕಾದ್ರೆ ಕೆಲವೊಂದು ಇದಿದೆ, ನಿಬಂಧನೆಗಳಿದೆ. ಏನೇನಂದ್ರೆ, ಆ ಗ್ರಾಮ ಪಂಚಾಯತಿನಲ್ಲಿ ಶೇಕಡಾ 75% ಬಿತ್ತನೆ ಆಗಿರ್ಬಾರ್ದು. ಈಗಾಗ್ಲೇ ಆಗಿಲ್ಲ. ತಾವು ನೋಡ್ತಾ ಇದ್ರೆ ಎಲ್ಲರಿಗೂ ರೈತರಿಗೂ ಗೊತ್ತು. ಯಾಕಂದ್ರೆ ಮುಂಗಾರು ಹಂಗಾಮಿನಲ್ಲಿ ಮಳೆನೇ ತೀರಾ ಕಡಿಮೆ. ಒಂದು 3 ವರ್ಷಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ ಈ ವರ್ಷ ತುಂಬಾ ಮಳೆ ಕಡಿಮೆ ಆಗಿರೋದ್ರಿಂದ ಈ ಒಂದು ಬಿತ್ತನೆ ವೈಫಲ್ಯ ಅನ್ನೋ ಒಂದು ಇದರಲ್ಲಿ ಯೋಜನೆಯಾಗಿ ನಮ್ಗೆ ಕ್ಲೈಮ್ ಆಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಎಲ್ಲಾ ರೈತರು ರಾಗಿ ಬೆಳೆಗೆ ತಪ್ಪದೆ ಬೆಳೆ ವಿಮೆ ಮಾಡಿಸಿ. ಇನ್ನು 14/8/2026 ತನಕ ಅವಧಿ ಇದೆ. ದಯವಿಟ್ಟು ಎಲ್ಲಾ ನಮ್ಮ ಹೋಬಳಿ, ಆವಣಿ ಹೋಬಳಿ ಆಗ್ಬೋದು, ಕಸ್ಬಾ ಹೋಬಳಿ ಆಗ್ಬೋದು, ಮುಳಬಾಗಿಲು ತಾಲೂಕಿನ ಎಲ್ಲಾ ರೈತರು ಬೆಳೆ ವಿಮೆಗೆ ದಯವಿಟ್ಟು ಬೆಳೆ ವಿಮೆ ರಾಗಿಗೆ ಮಾಡಿಸ್ಬೇಕು ಅಂತ ನನ್ನ ರೈತರಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ಕೊಂತ ಇದ್ದೀನಿ. ಅದು ಸೂಚನೆ ಆಗಿದೆ ಇಂತಿಂತ ಗ್ರಾಮ ಪಂಚಾಯತಿಗಳು ಅಂತ. ನಮಗ್ ತಗೊಂಡ್ರೆ ರಾಗಿನಲ್ಲಿ ತಗೊಂಡ್ರೆ ಮುಳಬಾಗಿಲು ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯತಿಗಳು ರಾಗಿ ಕೊಟ್ಟಿದ್ದಾರೆ. ನೆಲಗಡ್ಲೆಗೆ ತಗೊಂಡ್ರೆ ಎಲ್ಲಿ ಮೇಜರ್ ಏರಿಯಾ ಗ್ರಾಮ ಪಂಚಾಯತಿನಲ್ಲಿ ಮಿನಿಮಮ್ 125 ಹೆಕ್ಟೇರ್ ಬಿತ್ತನೆ ಆಗ್ಬೇಕು. ನಮ್ಮ ಆವಣಿ ಹೋಬಳಿನಲ್ಲಿ ಏನಿದೆ ಅಂದ್ರೆ, ಯಾವ ಪಂಚಾಯತಿನಲ್ಲಿ ಅಷ್ಟು ಹೆಕ್ಟೇರ್ ಬರಲ್ಲ. ಮೇಜರ್ ಬಂದು ಬೈರ್ಪುರ್ ಬರುತ್ತೆ, ತಾಯ್ಲೂರು ಬರುತ್ತೆ, ಮತ್ತೆ ಕಸ್ಬಾ ಹೋಬಳಿನಲ್ಲಿ ಒಂದು 3 ಪಂಚಾಯತಿ ಬರುತ್ತೆ. ಹಾಗಾಗಿ ಇದಕ್ಕೆ ನೆಲಗಡ್ಲೆ ಅಧಿಸೂಚನೆ ಮಾಡಿದ್ದಾರೆ. ನಮ್ಮ ಆವಣಿ ಕಸ್ಬಾಗೆ ಇದು ತಗೊಂಡ್ರೆ ರಾಗಿ ಎಲ್ಲಾ ಪಂಚಾಯತಿಗಳಲ್ಲಿ ಅಧಿಸೂಚನೆ ಆಗಿದೆ. ದಯವಿಟ್ಟು ನಮ್ಮ ಎಲ್ಲಾ ರೈತರು ಬಂದು ರಾಗಿಗೆ ಬೆಳೆ ವಿಮೆ ಮಾಡಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ. ಹೌದು ಹೌದು ಹೌದು. ಅದಕ್ಕೆ ಬಿತ್ತನೆ ವೈಫಲ್ಯ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ 4 ಘಟಕಗಳು ಬರುತ್ತೆ.
ಆ 4 ಘಟಕಗಳಲ್ಲಿ ಈಗಾಗಲೇ ಬಿತ್ತನೆ ಎಲ್ಲೂ ಇಲ್ಲ. ಯಾಕಂದ್ರೆ ತೀವ್ರ ಮಳೆ ಕೊರತೆ ಆಗಿದೆ. ಆ ಬಿತ್ತನೆ ವೈಫಲ್ಯದಲ್ಲಿ 25% ನಾವು 1 ಎಕರೆಗೆ 404 ರೂಪಾಯಿ ಕಟ್ಟಬೇಕಾಗುತ್ತೆ. ಕಟ್ಟಿದ್ರೆ 20,149 ರೂಪಾಯಿ 1 ಎಕರೆ ಆಗಿದೆ ಇನ್ಶೂರೆನ್ಸ್ ಕ್ಲೈಮ್ ಆಗೋದು. ಅದ್ರಲ್ಲಿ 25% ಅಂದ್ರೆ 5,048 ರೂಪಾಯಿ ನಮ್ಮ ರೈತರಿಗೆ ಸಿಗುತ್ತೆ. 5 ಎಕರೆ ತನಕ ನಾವು ಮಾಡ್ಕೋಬಹುದು. ಒಬ್ಬ ರೈತರು 5 ಎಕರೆ ತನಕ ಅವ್ರ ಪ್ರಾವಿಷನ್ ಇರುತ್ತೆ. ದಯವಿಟ್ಟು ಎಲ್ಲಾ ರೈತರು ನಿಮ್ದು ಎಷ್ಟು ಏರಿಯಾ ಇದೆ ಆ ಏರಿಯಾಗೆಲ್ಲ ಇನ್ಶೂರೆನ್ಸ್ ಮಾಡಿಸ್ಬೇಕಂತ ನಾನು ರಾಗಿ ಬೆಳೆಗೆ, ಯಾಕಂದ್ರೆ ರಾಗಿ ಬಂದು ನಮ್ಮ ಆವಣಿ ಹೋಬಳಿನಲ್ಲಿ ಯಥೇಚ್ಛವಾಗಿ ಬೆಳೀತಕ್ಕಂತ ಒಂದು ಬೆಳೆ. ಅದ್ರಿಂದ ಎಲ್ಲರೂ ದಯವಿಟ್ಟು ರಾಗಿ ಬೆಳೆಗೆ ಬೆಳೆ ವಿಮೆ ಮಾಡಿಸ್ಕೋಬೇಕು ಅಂತ ನಾನು ಎಲ್ಲಾ ರೈತರ ಪರವಾಗಿ, ಹೋಬಳಿ ಪರವಾಗಿ, ತಾಲೂಕಿನ ಪರವಾಗಿ ಕೇಳ್ಕೊಳ್ತೀನಿ. ರೈತರು ಮೊದಲನೇದಾಗಿ RTC ಇರ್ಬೇಕು, ಪಾಣಿ, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಜೊತೆಗೆ FID ಆಗಿರ್ಬೇಕು. ಇಂಪಾರ್ಟೆಂಟ್ FID ಬೇಸ್ ಆಗಿರೋದ್ರಿಂದ FID ಆಗಿಲ್ಲ ಅಂದ್ರೆ ನಮ್ಮ ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಮಾಡ್ಕೊಡ್ತೀವಿ. 99% ಎಲ್ಲಾರ್ದು FID ಇದೆ. ಯಾವ್ದೋ ಒಬ್ಬರು ಮಿಸ್ ಆಗಿದೆ ಮಾಡ್ಕೊಡ್ತೀವಿ. ಅದನ್ನ ಹತ್ತಿರದ ಗ್ರಾಮವನ್ನಾಗ್ಬೋದು, ಸೈಬರ್ ಸೆಂಟರ್ಗಳಲ್ಲಾಗ್ಬೋದು, ಇಲ್ಲ ಬ್ಯಾಂಕ್ ಮುಖಾಂತರ ಬೆಳೆ ವಿಮೆ ಪಾವತಿಸಬಹುದು. ಆಮೇಲೆ ಡೆತ್ ಆಗಿದ್ರೆ, ಈಗ ನಮ್ಮ ತಂದೆಯವರ ಹೆಸರಲ್ಲಿ ಇದ್ದು ನಮ್ಮ ತಂದೆ ತೀರ್ಕೊಂಡಿದ್ದು ಅವ್ರ ಹೆಸರಲ್ಲಿ ಜಮೀನಿಗೆ ಅಂತದ್ದು ಪಾವತಿ ಮಾಡಕ್ ಆಗಲ್ಲ ಬೆಳೆ ವಿಮೆ. ಯಾರ ಹೆಸರಲ್ಲಿ ಪಕ್ಕಾ ದಾಖಲೆ ಇರುತ್ತೆ, ಆ ರೈತರು ಜೀವಂತವಾಗಿದ್ರೆ ಅವ್ರ ಹೆಸರಲ್ಲಿ ಕಟ್ಕೋಬಹುದು. ವಿಮೆ ಈಗ ರಾಗಿಗೆ ಬಂದು 14/8/2026 ತನಕ, ಆಗಸ್ಟ್ 14, 2026 ತನಕ ಇದೆ. ದಯವಿಟ್ಟು ಕಾಲಾವಕಾಶ ತುಂಬಾ ಕಡಿಮೆ ಇರೋದ್ರಿಂದ ನಾವು ಈಗಾಗಲೇ ಎಲ್ಲಾ ಕಡೆನೂ ಪ್ರಚಾರನೂ ಮಾಡಿದೀವಿ, ಹಳ್ಳಿಗಳಲ್ಲೂ ಪ್ರಚಾರ ಮಾಡಿದೀವಿ, ಸಭೆಗಳು ನಡೆಸಿದೀವಿ. ಆದ್ರೂ ನಮ್ಮ ರೈತರು ಯಾಕೋ ನಾವಿನ್ನ ಬಿತ್ತನೆ ಮಾಡಿಲ್ಲ ಅಂತ ಕಾನ್ಸೆಪ್ಟ್ ಅಲ್ಲಿ ಇದಾರೆ. ಅದಕ್ಕೆ ಬಿತ್ತನೆ ವೈಫಲ್ಯ ಅಂತ ಒಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ಅಡಿ ಎಲ್ಲರೂ ಬೆಳೆ ವಿಮೆ ಮಾಡಿಸಿ 25% ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಮನವಿ. ರೈತ ಸಂಪರ್ಕ ಕೇಂದ್ರ ನಮಗೆ 4,500 ಎಕರೆ ಗುರಿ ಕೊಟ್ಟಿದ್ದಾರೆ. ಈಗಾಗಲೇ ಸ್ಟಾಕು ಇದೆ, ಈಗಾಗಲೇ ಡಿಸ್ಟ್ರಿಬ್ಯೂಟ್ ಆಗಿದೆ. ಬಟ್ ಮಳೆ ಕೊರತೆಯಿಂದ ಯಾರು ಬಿತ್ತನೆ ಮಾಡ್ತಾ ಇಲ್ಲ. ಆ ತರ ತಗೊಂಡೋಗಿ ಬಿತ್ತನೆ ಮಾಡದೇ ಇರತಕ್ಕಂಥವ್ರಿಗೆ ಹೇಳಿದ್ನಲ್ವಾ, ಬಿತ್ತನೆ ವೈಫಲ್ಯ ಇದ್ರಲ್ಲಿ ಕ್ಲೈಮ್ ಆಗುತ್ತೆ. ಅದಕ್ಕೆ ದಯವಿಟ್ಟು ಅವರೆಲ್ಲ ಕಟ್ಕೋಬೇಕು. ಬಿತ್ತನೆ ಮಾಡ್ಲಿ, ಇನ್ನು ಮುಂದೆ ಮಾಡೋರು ಕಟ್ಟಿದ್ರೆ ತುಂಬಾ ಒಳ್ಳೆಯದು, ಅನುಕೂಲ ಆಗುತ್ತೆ ಅಂತ ನಾನು ಇದ್ರ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ.